ಫ್ರೆಂಡ್ಸ್ ನೋಡಿ ನೋಡಿ ಪ್ಲೀಸ್ ನೋಡಿ ಫಾಸ್ಟ್ ನೋಡಿ ಫ್ರೆಂಡ್ಸ್. ನಾಳೆ ಬೆಳಿಗ್ಗೆ 7:15 ನಮಗೆ ಫ್ಲೈಟ್ ಇದೆ. So friends, we have reached Dubai. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು ಮೇ ತಿಂಗಳಲ್ಲಿ ನಾವು ಶೂಟ್ ಮಾಡಿದ್ದು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ, ಯಾಕೆಂದರೆ ನಾನು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಈ ಒಂದು ಪರ್ಟಿಕ್ಯುಲರ್ ವ್ಲಾಗ್ಗೆ. ಸೊ ಇವತ್ತು ಹಾಗೆ ಇನ್ ಶಾರ್ಟಲ್ಲಿ ಪೆಂಡಿಂಗ್ ವ್ಲಾಗ್ಸ್ನ ನೋಡ್ತಿದ್ದೆ. ಸೊ ಈ ವ್ಲಾಗ್ ಸಿಕ್ತು, ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನಾವು ಚಂಡೀಗಢದಿಂದ ಡೆಲ್ಲಿಗೆ ಬಂದಿದ್ವಿ. ಆ್ಯಸ್ ಯೂಶುವಲ್ ಪ್ರತಿ ವರ್ಷ ನಾವು ಬೆಂಗಳೂರಿಗೆ ಬರೋವಾಗ ಚಂಡೀಗಢ ಟು ಡೆಲ್ಲಿ ಟ್ರಾವೆಲ್ ಮಾಡ್ತೀವಿ, ಮತ್ತು ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೂ ಸಹ ಟ್ರಾವೆಲ್ ಮಾಡ್ತೀವಿ. ಅದೇ ರೀತಿಯೇ ಈ ವರ್ಷವೂ ಮಾಡಿದ್ದು. ಮೊದಲು ಡೆಲ್ಲಿಗೆ ಬಂದಮೇಲೆ ಅತ್ತೆ ಮಾವನ ಮೀಟ್ ಮಾಡಿ ಬಂಗ್ಲಾ ಸಾಹಿಬ್ ಗುರುದ್ವಾರ ಅಂತ ಇದೆ ಡೆಲ್ಲಿಯಲ್ಲಿ, ಅಲ್ಲಿ ಹೋಗಿ ದರ್ಶನ ಪಡೆದು ಅಲ್ಲಿಂದ ಡೈರೆಕ್ಟಾಗಿ ನಾವು ಏರ್ಪೋರ್ಟಲ್ಲಿರುವ ಏರೋ ಸಿಟಿಗೆ ಇವಾಗ ಬಂದಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಏರೋ ಸಿಟಿಗೆ ನಾವು ಮೊದಲನೇ ಬಾರಿ ಬರ್ತಾ ಇರೋದು ಫ್ರೆಂಡ್ಸ್. ಯಜಮಾನ್ರು ಆಲ್ರೆಡಿ ಬಂದಿದ್ರಂತೆ, ಬಟ್ ನಾನು ಮಕ್ಕಳಿಬ್ರು ಮೊದಲನೇ ಬಾರಿ ಬರ್ತಾ ಇರೋದು. ಸೊ ಅದರಿಂದ ತುಂಬ ಎಕ್ಸೈಟೆಡ್ ಆಗಿದ್ವಿ. ಮಕ್ಕಳಂತೂ ಈ ಒಂದು ಪರ್ಟಿಕ್ಯುಲರ್ ಏರೋ ಸಿಟಿನ ನೋಡಿಬಿಟ್ಟು ದುಬೈಗೆ ಕಂಪೇರ್ ಮಾಡ್ತಿದ್ರು. ಸೊ ಅದಕ್ಕೆ ಯಜಮಾನ್ರು ನಿಮ್ಮನ್ನು ದುಬೈಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ಇವಾಗ ದುಬೈ ಬೇಡ ಏನು ಬೇಡ, ಇಲ್ಲಿನೇ ನಿಮಗೆ ದುಬೈದು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಅಂತ ಹೇಳಿ ಕಾಮಿಡಿ ಮಾಡ್ತಿದ್ರು. ಒಂಥರ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಈ ಒಂದು ಪರ್ಟಿಕ್ಯುಲರ್ ಏರೋ ಸಿಟಿಯಲ್ಲಿ ನಾವು ಇವಾಗ ನಮ್ಮ ಹೋಟೆಲ್ ರೂಮ್ಗೆ ಹೋಗೋದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5 ಗಂಟೆಗೆಲ್ಲನೂ ನಾವು ಏರ್ಪೋರ್ಟಲ್ಲಿ ಇರಬೇಕು ಫ್ರೆಂಡ್ಸ್. ಸೊ ಮಕ್ಕಳನ್ನ ಇಟ್ಕೊಂಡು ತುಂಬ ದೂರದಿಂದ ಟ್ರಾವೆಲ್ ಮಾಡೋದೆಲ್ಲನೂ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಮ್ಮ ಟ್ರಾವೆಲಿಂಗ್ ತುಂಬ ಕಂಫರ್ಟೇಬಲ್ ಆಗಿರಬೇಕು, ಕನ್ವೀನಿಯೆಂಟ್ ಆಗಿರಬೇಕು ಅಂತ ಹೇಳಿ ಯಜಮಾನ್ರು ಏರೋ ಸಿಟಿಯಲ್ಲಿನೇ ರೂಮ್ ಬುಕ್ ಮಾಡಿದ್ರು. ಮತ್ತು ನಾವು ಬುಕ್ ಮಾಡಿದ್ದ ಹೋಟೆಲ್ ರೂಮ್ ಬಂದುಬಿಟ್ಟು ಅಷ್ಟೇ ನಮಗೆ ಎಕ್ಸ್ಪೆನ್ಸಿವ್ ಅನಿಸಿರಲಿಲ್ಲ. ಅದಕ್ಕೆ ದೊಡ್ಡ ಕಾರಣ ಏನು ಅಂದರೆ, ನಮ್ಮ ಯಜಮಾನ್ರು ಯಾವಾಗ್ಲೂ ಕೆಲಸದ ಮೇಲೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಟ್ರಾವೆಲ್ ಮಾಡಿದಾಗಲೆಲ್ಲನೂ ಅವರು ಹೋಟೆಲ್ಸಲ್ಲಿ ತುಂಬ ಸ್ಟೇ ಮಾಡ್ತಾರೆ. ಸೊ ಹೋಟೆಲ್ಸ್ನಲ್ಲಿ ಸ್ಟೇ ಮಾಡೋದಕ್ಕೆ ಅವರು ಬುಕ್ಕಿಂಗ್ಸ್ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಸೊ ಒಂದು ಪರ್ಟಿಕ್ಯುಲರ್ ಆ್ಯಪಿಂದ ನಾವು ಬುಕ್ಕಿಂಗ್ ಮಾಡಿದಾಗ, ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ಸ್ ನಾವು ರೆಗ್ಯುಲರಾಗಿ ಮಾಡಿದಾಗ ಬಹಳಷ್ಟು ಡಿಸ್ಕೌಂಟ್ಸ್ ಸಿಗುತ್ತೆ, ಮತ್ತು ಗಿಫ್ಟ್ ವೌಚರ್ಸೂ ಸಿಗುತ್ತೆ. ಸೊ ಆ ಎಲ್ಲ ಒಂದು ಆಫರ್ಸ್ನ ನಾವು ಪೇಮೆಂಟ್ ಮಾಡೋವಾಗ ಯೂಸ್ ಮಾಡಿ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಕೊಡೋ ಹೋಟೆಲ್ಸಲ್ಲಿ ಸ್ಟೇ ಮಾಡ್ಬೋದು. ಸೊ ನೋಡಿ, ನಾವು ಹೋಟೆಲ್ ಒಳಗಡೆ ಬಂದಿದ್ದೀವಿ. ನಾನು ದೊಡ್ಡವನು ಇಬ್ಬರೂ ಕುತ್ಕೊಂಡು ಮಾತಾಡಿಕೊಂಡು ವ್ಲಾಗ್ ಮಾಡ್ತಾ ಇದ್ದೀವಿ. ಚಿಕ್ಕವನಂತೂ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಒಂದು ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ಸೊ ಅದರಿಂದ ಅವನಿಗೆ ತಡೆಯೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಯಜಮಾನ್ರು ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಎಲ್ಲನೂ ಕಂಪ್ಲೀಟ್ ಮಾಡ್ತಾ ಇದ್ರು. ಸೊ ನಂತರ ನಮಗೆ ರೂಮ್ ಅಸೈನ್ ಆಯಿತು. ನಾನು ದೊಡ್ಡವನಿಬ್ಬರೂ ವ್ಲಾಗ್ ಮಾಡಿಕೊಂಡು ರೂಮ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕವನು ಮತ್ತು ಯಜಮಾನ್ರು ಕಾರ್ ಪಾರ್ಕಿಂಗ್ ಮಾಡಿಸೋದಕ್ಕೆ ಎಲ್ಲನೂ ಲಗೇಜ್ ಎಲ್ಲ ತೊಗೊಂಡು ಬರೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಫೈನಲ್ ಆಗಿ ನಾವು ರೂಮ್ ಒಳಗಡೆ ಬಂದಿದ್ದೀವಿ. ಯಾವಾಗ್ಲೂ ನಾವೇ ಮೊದಲು ರೂಮ್ ಒಳಗಡೆ ಬರೋದು ಫ್ರೆಂಡ್ಸ್. ಯಜಮಾನ್ರು ಪಾಪ ಲಾಸ್ಟಲ್ಲಿ ಬರ್ತಾರೆ. ರೂಮ್ ಒಳಗಡೆ ಕಾಲಿಟ್ಟಂಗೆ ಒಂಥರ ರಿಫ್ರೆಶಿಂಗ್ ಫ್ರೇಗ್ರೆನ್ಸ್ ಬಂತು ಫ್ರೆಂಡ್ಸ್. ಅದರಿಂದ ಆ್ಯಕ್ಚುಲಿ ಟ್ರಾವೆಲ್ ಮಾಡಿರೋ ಆ ತಲೆನೋವು ಇರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಅಂತ ಹೇಳ್ಬೋದು. ಸೊ ನನಗಂತೂ ಈ ಥರ ಕ್ಲೀನ್ ಟೈಡಿ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ನೋಡಿ ನೋಡಿ ಪ್ಲೀಸ್ ನೋಡಿ ಫಾಸ್ಟ್ ನೋಡಿ ಫ್ರೆಂಡ್ಸ್, ವ್ಯೂನ ನೋಡಿ ಫ್ರೆಂಡ್ಸ್. ರೂಮಿಂದ ಏರೋಪ್ಲೇನ್ ನೋಡ್ಬೋದು ಫ್ರೆಂಡ್ಸ್. ಅದನ್ನ ಹೇಳೋದಕ್ಕೆ ಇವರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಫ್ರೆಂಡ್ಸ್. ಚಲ್ ರಾ ಸೊ ನಮ್ಮ ಜರ್ನಿ ಕನ್ವೀನಿಯೆಂಟ್ ಆಗಿ ಮತ್ತೆ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿ ಏರೋ ಸಿಟಿಯಲ್ಲಿ ರೂಮ್ ತಗೊಂಡ್ವಿ. स्टार्टेड इन 2008 स्पेशल एक होटल जोन, जैसे इकोनॉमिक जोन होता है ना, सो दिस इज कंप्लीटली ऑल 4 स्टार्स होटल जोन. सो मैंने 2008 में देखा था जब, और 2014 में एक बार आया था जब हमारी
कंपनी की एक पार्टी हुई थी यहाँ पे एप्पल की। ನನಗಿಂತ ಇವರೇ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಫ್ರೆಂಡ್ಸ್. नहीं बच्चे एक्साइटेड है। ಇಲ್ಲ ಯಜಮಾನ್ರು ಎಕ್ಸೈಟೆಡ್ ಆಗಿದ್ದಾರೆ. क्या करें डेंटल किट खोल दी। ಏಯ್ ಕ್ಲೋಸ್ ದ ವಿಂಡೋ. डेंटल किट होती है। ಸೊ ನಾಳೆ ಬೆಳಗ್ಗೆ 7:15ಗೆ ನಮ್ಮದು ಫ್ಲೈಟ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಏರ್ಪೋರ್ಟಲ್ಲಿನೇ ನಾವು ಏರೋ ಸಿಟಿಯಲ್ಲಿ ನಾವು ರೂಮ್ನ ತಗೊಂಡಿದ್ದೀವಿ. बच्चे कितने खुश हो जाते हैं होटल में आके हैं। हाँ जी, दे फील सो ತುಂಬ ಖುಷಿ ಆಗಿಬಿಟ್ಟಿದೆ ಅವನಿಗೂ ಸಹ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಇವ್ರದ್ದು ಹೆವಿಯಾಗಿರುತ್ತೆ, ಯಾಕಂದರೆ ನಮ್ಮ ಈ ಒಂದು ಬುಕ್ಕಿಂಗಲ್ಲಿ ಬ್ರೇಕ್ಫಾಸ್ಟೂ ಸಹ ಇನ್ಕ್ಲೂಡ್ ಇದೆ. ನಾವು ಮೂವರು ತಿಂತಾ ಇಲ್ಲ, ಸೊ ಅದನ್ನೆಲ್ಲ ಸೇರಿಸಿ ಇವರೇ ತಿಂದ್ಬಿಡ್ತಾರೆ ಅಲ್ವಾ. हाँ हाँ हाँ। अरे मैं वो देख रहा हूँ फ्रिज में से कहीं कुछ खाना ले, चॉकलेट टॉकलेट निकाल के। तो कॉफी मार ला एज यूजुअल होटल कॉफी। ಎಸ್ ಎಸ್ ಪ್ಲೀಸ್. टाइम इज द राइट टाइम ಆಯ್ತಾ ನಾ? ರೈಟ್ ಟೈಮ್ ಆಯಿತು, ಸರಿಯಾದ ಟೈಮ್ಗೆ ಬಂದಿದ್ದೀವಿ. ರೆಸ್ಟು ಮಾಡ್ಬೋದು, ಸ್ವಲ್ಪ ಸುತ್ತಾಡ್ಬೋದು. ಇಲ್ಲಿ ಒಳಗಡೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಓಕೆನಾ, ಹೋಗಿ ಕಾಫಿ ಮಾಡಿ. मैं पहले चेंज कर लेता हूँ। ಪಾಪ ನಾವು ಯಾವಾಗ ಹೋಟೆಲ್ಗೆ ಬಂದ್ರೂ ಸಹ ಯಜಮಾನ್ರೆ ಕಾಫಿ ಮಾಡ್ತಾರೆ ಫ್ರೆಂಡ್ಸ್. ಇವನು ಸ್ನ್ಯಾಪ್ಚಾಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದಾನೆ. ಬಿಸಿ ಬಿಸಿಯಾಗಿ ಒಂದೊಂದು ಕಪ್ ಕಾಫಿ ಕುಡಿದ್ವಿ. ತುಂಬ ಅಂದರೆ ತುಂಬ ರಿಫ್ರೆಶಿಂಗ್ ಫೀಲ್ ಆಯಿತು. ಕುಡಿದು ಹಂಗೆ ನ್ಯೂಸ್ ನೋಡ್ತಾ ಇದ್ವಿ. ನಮ್ಮ ಮಾವಂದು ಕಾಲ್ ಬಂತು. ಆ್ಯಕ್ಚುಲಿ ಅವ್ರಿಗೂ ಇಲ್ಲಿಗೆ ಬರಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ಫ್ರೆಂಡ್ಸ್. ಬಟ್ ಲೂಸ್ ಮೋಷನ್ ಆಗ್ತಿತ್ತು ಅವ್ರಿಗೆ ನಾವು ಹೋದಾಗ. ಸೊ ಅದಕ್ಕೆ ಬೇಡ ಅಷ್ಟು ದೂರ ಬರೋದು ಅಂತ ಹೇಳಿದ್ರು. ನಮ್ಮ ಮಾವ ಅವ್ರು ಇರೋದು ಈಸ್ಟ್ ಡೆಲ್ಲಿಯಿಂದ ಏರ್ಪೋರ್ಟ್ಗೆ ತುಂಬ ದೂರ ಆಗುತ್ತೆ. ಅವ್ರಿಗೆ ಸ್ವಲ್ಪ ಏಜೂ ಸಹ ಆಗ್ತಾ ಇದೆ ಅಲ್ಲ, ಸೊ ಅದಕ್ಕೆ ಬೇಡ ಅಂತ ನಮ್ಮ ಅತ್ತೇನೂ ಹೇಳಿದ್ರು, ನಮ್ಮ ಯಜಮಾನ್ರೂ ಹೇಳಿದ್ರು. ಬಟ್ ಅವ್ರಿಗೆ ಆಸೆ ಇತ್ತು ಇಲ್ಲಿಗೆ ಬರೋದಕ್ಕೆ. ಅದಕ್ಕೆ ಕಾಲ್ ಮಾಡಿಬಿಟ್ಟು ಹೆಂಗಿದೆ ಏನು ಎತ್ತ ವಿಚಾರಿಸ್ತಾ ಇದ್ರು. ಸೊ ಅವ್ರ ಜೊತೆ ಮಾತಾಡಿ ಇವಾಗ ನಾವು ಏರೋ ಸಿಟಿ ನೋಡೋದಕ್ಕೆ ಆಚೆ ಬಂದಿದ್ದೀವಿ ಫ್ರೆಂಡ್ಸ್. ನನಗೆ ಮತ್ತು ಯಜಮಾನ್ರಿಗಿಬ್ಬರಿಗೂ ಈ ಥರದ ಪ್ಲೇಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾವು ಮೊದಲನೇ ಬಾರಿ ಮೀಟ್ ಆಗಿದ್ದೂ ಸಹ ಏಷ್ಯಾದಲ್ಲೇ ನಂಬರ್ 1 ಮಾಲ್, ಆವಾಗ 2007ರಲ್ಲಿ ನಂಬರ್ 1 ಮಾಲ್ ಆಗಿತ್ತು. ಆ್ಯಂಬಿಯನ್ಸ್ ಮಾಲ್ ಗುರ್ಗಾವ್ ಅಂತ, ಅದು ತುಂಬ ದೊಡ್ಡ ಮಾಲ್ ಆಗಿತ್ತು ಫ್ರೆಂಡ್ಸ್ ಆವಾಗ. ಸೊ ಅಲ್ಲಿ ಮೀಟ್ ಆದಾಗ ನಾವು ಆ ಒಂದು ಪ್ಲೇಸ್ನ ತುಂಬ ಅಡ್ಮೈರ್ ಮಾಡ್ತಿದ್ವಿ, ಒಳ್ಳೆ ಸಮಯ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಕ್ಚುಲಿ ಕೆಲಸದಲ್ಲಿನೇ ನಾವು ಬೋರ್ ಆಗ್ತಿರ್ಲಿಲ್ಲ, ತುಂಬ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ. ಬ್ರೇಕ್ ಸಿಕ್ಕಿದಾಗ ರೆಸ್ಟೋರೆಂಟ್ಸ್ಗೆ ಹೋಗೋದು, ಅಲ್ಲಿ ಊಟ ಮಾಡೋದು, ಮತ್ತು ತುಂಬ ಖುಷಿಯಾಗಿ ನಗಾಡೋದು, ಒಳ್ಳೆ ಮಾತುಗಳಾಡೋದು, ಮತ್ತು ಹೊಸ ಬ್ರ್ಯಾಂಡ್ ಮತ್ತು ಕಂಪ್ನಿಗಳ ಬಗ್ಗೆ ನಾಲೆಜನ್ನು ತಗೊಳ್ಳೋದಾಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನೇನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ನಾವು ಯಾವ ಥರ ನಮ್ಮ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡ್ಬೋದು ಅದೆಲ್ಲನೂ ಡಿಸ್ಕಸ್ ಮಾಡ್ತಿದ್ವಿ ಆವಾಗ. ಬಟ್ ಇವಾಗ ಮಕ್ಕಳ ಜೊತೆ ನಾವು ಹಾಗೇ ತಿರ್ಗಾಡ್ಕೊತ ಅವ್ರಿಗೂ ಈ ಪ್ಲೇಸಸ್ ಇದೆ ಇಲ್ಲಿ ಅಂತ ತೋರಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಮೆಮೊರೀಸ್ನ ಕೊಡ್ತಾ ಇದ್ದೀವಿ. ಅದನ್ನು ನಾವೂ ಎಂಜಾಯ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಮಕ್ಕಳೂ ಸಹ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಚಿಕ್ಕ ಪುಟ್ಟ ಎಂಜಾಯ್ಮೆಂಟ್ಗೆ ಬಹಳ ದುಡ್ಡೇನು ಬೇಕಾಗಲ್ಲ ಫ್ರೆಂಡ್ಸ್. ಮೊದಲು ನಮಗೆ ಆಸೆ ಅನ್ನೋದು ಇರಬೇಕು. ಆಸೆ ಅನ್ನೋದು ಇದ್ದಾಗ ಅದು ಹೇಗಿದ್ರೂ ಫುಲ್ಫಿಲ್ ಆಗೇ ಆಗುತ್ತೆ. ನಮಗೆ ಆಸೆನೇ ಇಲ್ದಿರೋವಾಗ ನಾವು ಯಾವುದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮ್ಲಿಗಳಲ್ಲಿ ಬಹಳಷ್ಟು ಜನರ ಹತ್ರ ತುಂಬ ದುಡ್ಡಿರುತ್ತೆ, ಬಟ್ ನಾಲೆಜ್ ಅನ್ನೋದು ಝೀರೋ ಆಗಿರುತ್ತೆ. ಅಂಥವರೆಲ್ಲನೂ ಈ ಥರದ ಪ್ಲೇಸಸ್ ಎಲ್ಲ ನೋಡಿದಾಗ ಅಯ್ಯೋ ಎಷ್ಟು ಎಕ್ಸ್ಪೆನ್ಸಿವ್ ಪ್ಲೇಸ್ಗೆಲ್ಲ ಹೋಗಿದ್ದಾರೆ, ಇವರೆಲ್ಲನೂ ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಸೇವಿಂಗ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಡೈಲಾಗ್ ಹೊಡಿತಾರೆ. ಸ್ಪೆಷಲಿ ಫ್ಯಾಮ್ಲಿಗಳಿಂದನೇ ಈ ಥರ ಮಾತುಗಳು ಬರೋದು. ಅಂಥವ್ರಿಗೆ ನಾವು ಎಷ್ಟೇ ಅರ್ಥ ಮಾಡಿಸಿದ್ರೂ ಅರ್ಥನೇ ಆಗೋದೇ ಇಲ್ಲ ಫ್ರೆಂಡ್ಸ್. ಸೊ ಈ ಒಂದು ಒಳ್ಳೆಯ ವ್ಲಾಗಲ್ಲಿ ಈ ವಿಷಯದ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಪರ್ಸನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಈ ಥರ ನಾವು ಮಕ್ಕಳನ್ನ ಕರ್ಕೊಂಡು ಸುತ್ತಾಡ್ತೀವಿ, ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ. ಅದನ್ನೆಲ್ಲ ನೋಡಿಬಿಟ್ಟು ಫ್ಯಾಮ್ಲಿಯಲ್ಲಿ ಇರೋರ್ಗೆ ತುಂಬ ಜಲಸಿ ಆಗುತ್ತೆ. ಅವ್ರಿಗೆ ಬೇಸಿಕ್ ನಾಲೆಜ್ ಇಲ್ಲದೆ ಇರೋವಾಗ ಅದು ಜಲಸಿಯಾಗಿ ಕನ್ವರ್ಟ್ ಆಗುತ್ತೆ. ಅವ್ರೂ ಸಹ ಈ ಥರ ಎಲ್ಲ ಟ್ರಾವೆಲ್ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಅವ್ರಿಗೆ ಆಸೆ ಇಲ್ಲದೆ ಇರೋವಾಗ ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ದುಡ್ಡಿಗೇನು ಕಡಿಮೆ ಇಲ್ಲ ಯಾರಿಗೂ, ದುಡ್ಡು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ನಾವಿವಾಗ ಈ ಒಂದು ಹೋಟೆಲ್ಗೆ ಸ್ಪೆಂಡ್ ಮಾಡಿರೋದು ಜಸ್ಟ್ 5000 ರುಪೀಸು ಫ್ರೆಂಡ್ಸ್. 5000 ರುಪೀಸಲ್ಲಿ ಮಕ್ಕಳು ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಕ್ಕಿದೆ, ರಿಫ್ರೆಶಿಂಗ್ ಮೈಂಡ್ ಆಗಿದೆ, ಒಂದು ಒಳ್ಳೆ ಆ್ಯಂಬಿಯನ್ಸ್ ಸಿಕ್ಕಿದೆ, ಒಂದು ಒಳ್ಳೆ
ರೂಮ್ ಸಿಕ್ಕಿದೆ, ಬ್ರೇಕ್ಫಾಸ್ಟ್ ಸಿಕ್ಕಿದೆ, ಮತ್ತು ತುಂಬ ಕನ್ವೀನಿಯೆಂಟಾಗಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ್ಯಸ್ ಎ ಫ್ಯಾಮಿಲಿ ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಒಟ್ಟಾಗಿ ಸ್ಪೆಂಡ್ ಮಾಡಿರ್ತೀವಿ, ಒಳ್ಳೆ ಮೆಮೊರೀಸ್ನ ಮಕ್ಕಳಿಗೆ ಕೊಟ್ಟಿರ್ತೀವಿ. ಅವ್ರು ಬೆಳೆದಾದ್ಮೇಲೆ ಈ ಥರ ನಾವು ಈ ಪ್ಲೇಸಸ್ಗೆ ಹೋಗಿದ್ವಿ, ಇದನ್ನೆಲ್ಲನೂ ಮಾಡಿದ್ವಿ ಅನ್ನೋ ಒಂದು ಮೆಮೊರೀಸ್ನ ಕೊಟ್ಟಿರ್ತೀವಿ. ಸೊ ಇದಕ್ಕಿಂತ 5,000 ಹೆಚ್ಚಾಗಲ್ಲ. ನಾಲೆಜ್ ಇಲ್ಲದೆ ಇರೋರಿಗೆ ಇದೆಲ್ಲ ನೋಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಮತ್ತು ಆಸೆ ಇಲ್ಲದೆ ಇರೋರಿಗೆ ನಾವು ಈ ಥರ ಎಕ್ಸ್ಪೀರಿಯನ್ಸ್ನ ಪಡಿತಿದ್ದೀವಿ, ಅದನ್ನು ನೋಡಿ ಜೆಲಸಿ ಅಂತೂ ಆಗೇ ಆಗುತ್ತೆ. ಸ್ಪೆಷಲಿ ನಮ್ಮ ಮನೆಗಳಲ್ಲಿ ದೊಡ್ಡವರಾಗಿರ್ತಾರಲ್ಲ, ಅವ್ರಿಗೆ ತುಂಬ ಜೆಲಸಿ ಆಗಿರುತ್ತೆ. ಅದೂ ಅವರು ನೆಗೆಟಿವ್ ಆಗಿ ಬೇರೆಯವ್ರ ಮುಂದೆ ನಗಾಡ್ಕೊಂಡು ನಮ್ಮ ಬಗ್ಗೆ ಮಾತಾಡಿದಾಗ ಅದನ್ನು ಕೇಳಿಸ್ಕೊಂಡಾಗ ತುಂಬ ಹರ್ಟ್ ಆಗುತ್ತೆ. ವರ್ಷಕ್ಕೆ ಒಂದೇ ಸಲನೇ ಫ್ರೆಂಡ್ಸ್ ನಾನು ಬೆಂಗಳೂರಿಗೆ ಹೋಗೋದು. ಅವಾಗ ಇಷ್ಟ ಬಂದಾಗೆಲ್ಲನೂ ತವರು ಮನೆ ಇದೆ ಅಂತ ಹೋಗೋದು ಬರೋದು, ಅವ್ರಿಗೆ ಕಷ್ಟ ಕೊಡೋದು ಅದೆಲ್ಲ ಮಾಡಲೇ ಇಲ್ಲ. ಮದುವೆ ಆಗಿ ನನಗೆ 15 ಇಯರ್ಸ್ ಆಗಿದೆ. ಸೊ ವರ್ಷಕ್ಕೆ ಒಂದು ಸಲ ನಾನು ಹೋದಾಗ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಂಫರ್ಟೇಬಲ್ ಆಗಿ ಕರ್ಕೊಂಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ನನ್ನ ಆಸೆಗೆ ತಕ್ಕಂಗೆನೇ ನಾನು ಪ್ರಿಪ್ರೇಷನ್ ಮಾಡ್ಕೊತೀನಿ. ಅದಕ್ಕೆ ಬೇಕಾಗಿರೋ ಬಜೆಟ್ನ ರೆಡಿ ಮಾಡ್ಕೊತೀನಿ. ನಮ್ಮ ಹತ್ರ ದುಡ್ಡು ಸಾಕಾಗಿಲ್ಲ ಅಂತ ಅಂದರೆ ನಮ್ಮ ಹತ್ರ ಇರೋ ಗೋಲ್ಡನ್ನ ತೊಗೊಂಡೋಗ್ಬಿಟ್ಟು ಮುತ್ತೂಟಲ್ಲಿ ಇಟ್ಬಿಟ್ಟು ದುಡ್ಡನ್ನು ತಗೊಂಡು ಮಕ್ಕಳನ್ನ ಫ್ಲೈಟಲ್ಲಿ ಕರ್ಕೊಂಡೋಗಿದ್ದೀನಿ. ಎಷ್ಟೊಂದು ಸಲ ಕರ್ಕೊಂಡೋಗಿದ್ದೀನಿ. ತಂದೆ ತಾಯಿಗೆ ಆಸೆ ಅನ್ನೋದು ಇದ್ದಾಗ ಮಾತ್ರನೇ ಮಕ್ಕಳಿಗೆ ಈ ಥರದ ಲೈಫ್ ಸ್ಟೈಲನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನನಗೆ ಆಸೆ ಇದ್ದು ನಮ್ಮ ಯಜಮಾನ್ರಿಗೆ ಆಸೆ ಇಲ್ಲದೆ ಇದ್ದರೆ ಈ ಥರ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ಯಜಮಾನ್ರಿಗೆ ಆಸೆ ಇರೋ ಕಾರಣದಿಂದ ಅವರು ಈ ವಿಷಯಗಳಲ್ಲಿ ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ. ಒಂದು ಹೋಟೆಲ್ನ ಬುಕ್ ಮಾಡಬೇಕಂದ್ರೆ ಒಂದು ಕಡೆ ನೋಡಲ್ಲ, ಒಂದು 10 ಕಡೆ ಚೆಕ್ ಮಾಡ್ತಾರೆ, ಪ್ರೈಸ್ ಕಂಪೇರ್ ಮಾಡ್ತಾರೆ, ಸರ್ವಿಸ್ ಕಂಪೇರ್ ಮಾಡ್ತಾರೆ, ರಿವ್ಯೂಸ್ನ ನೋಡ್ತಾರೆ. ಸೊ ಈ ವಿಷಯದಲ್ಲಿ ನಮ್ಮ ಯಜಮಾನರು ತುಂಬ ಸ್ಮಾರ್ಟಾಗಿರೋ ಕಾರಣದಿಂದ ನಾನಾಗಿರ್ಬೋದು, ಮಕ್ಕಳಾಗಿರ್ಬೋದು ಒಂದು ಒಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ, ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಅದೇ ನಮ್ಮ ಯಜಮಾನರು ಡಂಪ್ ಆಗಿದ್ದರೆ, ಅವ್ರಿಗೇನು ನಾಲೆಜ್ ಇಲ್ಲದೆ ಇದ್ದಿದ್ರೆ, ಅವ್ರಿಗೆ ಆಸೆ ಇಲ್ಲದೆ ಇದ್ದಿದ್ರೆ ಎಲ್ಲದಕ್ಕೂ ಬೇಡ ನೀವು ಹೋಗಿ, ಸುಮ್ಮನೆ ನಾನು ಬರಲ್ಲ, ನನಗಿಷ್ಟ ಇಲ್ಲ ಅಂತ ಅವ್ರೂ ಹೇಳ್ತಿದ್ರು. ಅವ್ರಿಗೆ ಇಷ್ಟ ಇರೋ ಕಾರಣದಿಂದನೇ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇರೋದು. ಅವ್ರು ಸಪೋರ್ಟ್ ಮಾಡೋ ಕಾರಣದಿಂದನೇ ನಾವು ಈ ಥರ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಇರೋದು. डार्क आ रही है. हाँ 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 हाँ, यही रहा. हाँ 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 हाँ, अक्की इधर आ जा हमारा, मैं आ रहा हूँ. इस पर ध्यान से लगना. मैंने पी लिया. ಸೊ ಈ ರೀತಿ ನಮ್ಮ ಯಜಮಾನ್ರು ಅವ್ರು ಬೆಂಗಳೂರಿಗೆ ಬರದೇ ಇದ್ರೂ ನಮಗೆ ಒಂದು ಒಳ್ಳೆ ಆ್ಯಂಬಿಯನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ. ಮತ್ತು ಒಂದು ಒಳ್ಳೆ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ. ನೋಡ್ಬೋದು ನಮ್ಮ ಏರ್ಪೋರ್ಟಲ್ಲಿ ಬಿಡೋದಕ್ಕೆ ಬಂದಿದ್ದಾರೆ ಬೆಳಗ್ಗೆ ಎದ್ಬಿಟ್ಟು. ಮತ್ತು ಹೋಟೆಲಲ್ಲಿನೂ ಸಹ ಪ್ಯಾಕಿಂಗ್ ಆಗಿರ್ಬೋದು, ಮಕ್ಕಳಿಗೆ ಒಂದು ಒಳ್ಳೆ ಮಾತನ್ನು ಹೇಳೋದಾಗಿರ್ಬೋದು, ಅಲ್ಲಿಗೆ ಹೋದ್ಮೇಲೆ ಹೋಮ್ವರ್ಕ್ ಮಾಡಬೇಕು, ಅದು ಮಾಡಬೇಕು, ಎಲ್ಲ ತಲೆಯಲ್ಲಿ ತುಂಬಿನೇ ಕಳಿಸ್ತಾರೆ, ಸುಮ್ಮನೆ ಹಾಗೆ ಕಳಿಸಲ್ಲ. ಸೊ ಈ ರೀತಿ ಒಂದು ಒಳ್ಳೆ ಫ್ರೆಶ್ ಮೈಂಡಿಂದ ಮತ್ತು ಒಂದು ಒಳ್ಳೆ ಥಾಟಿಂದ ಬೆಂಗಳೂರಿಗೆ ಬರ್ತೀವಿ. ಅಲ್ಲಿಗೆ ಬಂದಮೇಲೆ ಯಾವಾಗ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಮನೆಯಲ್ಲಿರುವ ದೊಡ್ಡವ್ರಿಗೆ ನಾವು ಹೋಗೋದು ಇಷ್ಟ ಆಗಲ್ಲ. ಹೋದ್ಮೇಲೆ ಏನಾದರೂ ಒಂದು ಮಾತನ್ನು ಹೇಳಿ ಮನಸ್ಸಿಗೆ ನೋವನ್ನು ಯಾವಾಗಲೂ ಕೊಡ್ತಾರೆ. ಏನಕ್ಕಪ್ಪ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟು ಪ್ರತಿ ವರ್ಷ ಹೋಗಬೇಕು ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ ಫ್ರೆಂಡ್ಸ್, ಪ್ರತಿ ವರ್ಷ ಬರುತ್ತೆ. ಬಟ್ ಹೆಣ್ಮಕ್ಳಿಗೆ ಆ ತವರು ಮನೆ ಬಗ್ಗೆ ಒಂದು ಪ್ರೀತಿ ಅನ್ನೋದು ಇರುತ್ತೆ ಅಲ್ಲ. ನಾನಂತೂ ತುಂಬ ಅಂದರೆ ತುಂಬ ಎಮೋಷ್ನಲು ಫ್ರೆಂಡ್ಸ್. ನಮ್ಮ ಅಪ್ಪ, ನಮ್ಮ ತಮ್ಮ, ನಮ್ಮ ಅಕ್ಕ ಅಂದರೆ ನನಗೆ ತುಂಬ ಪ್ರಾಣ. ಸೊ ಅದಕ್ಕೆ ಹೋಗಬೇಕು ಅನ್ನೋ ಫೀಲಿಂಗ್ ಬರುತ್ತೆ, ಹೋಗ್ತೀನಿ. ಹೋದಾಗೆಲ್ಲನೂ ಏನಾದರೂ ಒಂದು ಆಗುತ್ತೆ. ಸೊ ಇವಾಗ ನಮ್ಮ ಅಕ್ಕ ಇಲ್ಲ ಫ್ರೆಂಡ್ಸ್, ತೀರೋಗ್ಬಿಟ್ಟಿದ್ದಾರೆ. ಸೊ ನನಗೆ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿ
ಮಕ್ಕಳಲ್ಲಿ ಆಸೆ ತುಂಬಿಸಿ ಅಲ್ಲಿಗೆ ಹೋದ್ಮೇಲೆ ಜಗಳ ಮಾಡಿ ಬರೋದಂತೂ ನನಗೆ ಇಷ್ಟನೇ ಇಲ್ಲ. ಪಾಪ ನಮ್ಮ ಯಜಮಾನ್ರು ಪ್ರೀತಿಯಿಂದ ಅಲ್ಲಿಗೆ ಕಳ್ಸ್ಕೊಡ್ತಾರೆ, ಖುಷಿಯಾಗಿ ಸ್ಟ್ರೆಸ್ ತಗೊಳ್ದಿರ ಅಲ್ಲಿ ಇದ್ಬಿಟ್ಟು ಚೆನ್ನಾಗಿ ಊಟ ತಿಂದ್ಬಿಟ್ಟು ದಪ್ಪ ಆಗ್ಬಿಟ್ ಬಾ ಅಂತ. ನಾನು ಅಲ್ಲಿಗೆ ಹೋದಾಗೆಲ್ಲನೂ ಕೊರ್ಗಿನೇ ಬರ್ತಿದ್ದೆ, ಆದ್ರೂ ಹೋಗ್ತಿದ್ದೆ ಫ್ರೆಂಡ್ಸ್, ನನಗೆ ತಲೆ ಕೆಟ್ಟೋಗಿತ್ತು, ಸೊ ಅದಕ್ಕೆ ಹೋಗ್ತಿದ್ದೆ. ಇನ್ನು ಮುಂದೆ ಅಂತೂ ಹೋಗೋದೇ ಇಲ್ಲ. ನಾನು ನೋಡ್ತೀನಿ ಯಾರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಯಾರು ಎಷ್ಟು ಸಲ ದುಡ್ಡನ್ನ ಖರ್ಚು ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಅಷ್ಟು ಈಸಿ ಅಲ್ಲ, ಬೆಂಗಳೂರು ಟು ಚೆನ್ನೈ ಟ್ರಾವೆಲ್ ಮಾಡೋದು ಈಸಿ, ಬೆಂಗಳೂರು ಟು ಚಂಡೀಗಢ ಟ್ರಾವೆಲ್ ಮಾಡೋದು, ಇಲ್ಲಾಂದರೆ ಚೆನ್ನೈ ಟು ಚಂಡೀಗಢ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ನಾನು ಯಾವಾಗ ಕರೆದ್ರೂ ದುಡ್ಡು ಯಾರು ಕೊಡ್ತಾರೆ ಅಂತ ನಮ್ಮ ಮನೆ ಕಡೆಯಿಂದ ಆನ್ಸರ್ ಬರುತ್ತೆ ಫ್ರೆಂಡ್ಸ್. ಸೊ ನಮಗೆ ದುಡ್ಡು ಮುಖ್ಯ ಅಲ್ಲ, ಪ್ರೀತಿ ಇರೋ ಕಾರಣದಿಂದನೇ ನಾವು ಪ್ರತಿ ವರ್ಷ ಟ್ರಾವೆಲ್ ಮಾಡ್ತಿದ್ದಿದ್ದು. ನಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ರೂ ಗೋಲ್ಡನ್ನ ಮುತ್ತೂಟಲ್ಲಿ ಇಟ್ಬಿಟ್ಟು ದುಡ್ಡನ್ನ ತಗೊಂಡು ಬರ್ತಾ ಇದ್ವಿ. ನಿಮ್ಮ ಥರ ದುಡ್ಡು ಇಟ್ಕೊಂಡು ದುಡ್ಡು ಯಾರು ಕೊಡ್ತಾರೆ ಅಂತ ಪ್ರಶ್ನೆನೇ ಯಾವಾಗ್ಲೂ ಕೇಳ್ತಾ ಇರಲಿಲ್ಲ. ಪ್ರೀತಿ ಅನ್ನೋದಿದ್ರೆ ದುಡ್ಡು ಹೇಗಾದ್ರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಈ ಒಂದು ಮಾತಿನಿಂದ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.